ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ. ಈಗಲೂ ಈ ಒಂದು ಸಮಯದಲ್ಲಿ ಕರ್ತನು ತಾನೇ ಕೊಟ್ಟಿರುವ ಶ್ರೇಷ್ಠವಾದ ಅವಕಾಶಕ್ಕೋಸ್ಕರ ನಾನು ದೇವರ ನಾಮವನ್ನು ನಾನು ಸ್ತುತಿಸುವವನಾಗಿದ್ದೇನೆ. ಆತನ ನಾಮವನ್ನು ನಾನು ಕೊಂಡಾಡುವವನಾಗಿದ್ದೇನೆ. ಈ ದಿವಸ ನಾವು ನಮ್ಮ ವಾಕ್ಯ ಧ್ಯಾನಕ್ಕೋಸ್ಕರ ನಾವು ಆರಿಸಿಕೊಂಡಂಥ ವಾಕ್ಯ ಭಾಗ ಪ್ರಾರ್ಥನೆಯ ಕುರಿತು ಈ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುವ. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರು. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಪ್ರಾರ್ಥನೆಯನ್ನು ಕೇಳೋದು ಮಾತ್ರ ಅಲ್ಲ, ಆತನು ಪ್ರಾರ್ಥನೆಗೆ ಉತ್ತರಿಸುವಂಥ ದೇವರು ಸಹ ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ವಾಕ್ಯವನ್ನು ತೆಗೆಯುವ. ಎಫೆಸದವರಿಗೆ 6ನೇ ಅಧ್ಯಾಯ ಅದರ 18ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಪ್ರೇರೆ ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ: ಯಾವಾಗಲೂ ಪ್ರಾರ್ಥಿಸಿರಿ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರೇರೆ, ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ನಮ್ಮ ದೇವರು ಆತನು ಪ್ರಾರ್ಥನೆಗೆ ಉತ್ತರಿಸುವಂಥ ದೇವರಾಗಿದ್ದಾನೆ. ಆತನು ಪ್ರಾರ್ಥನೆಗೆ ಉತ್ತರಿಸುವಂಥ ಸಮಯದಲ್ಲಿ ಇಡೀ ಸತ್ಯವೇದದಲ್ಲಿ ಆತನು ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಆತನಾಗಿದ್ದಾನೆ. ಇಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು. ಪವಿತ್ರಾತ್ಮ ನಮಗೆ ಪ್ರೇರೇಪಣೆ ಕೊಡುವಾಗೆಲ್ಲ ನಾವು ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟಲ್ಲದೆ ನಮ್ಮ ಜೀವಿತದಲ್ಲಿ ಒಂದು ಕ್ರಮಬದ್ಧವಾದಂಥ ಒಂದು ಪ್ರಾರ್ಥನಾ ಜೀವಿತ ನಮಗೆ ಬೇಕು. ಕ್ರಮಬದ್ಧವಾದ ಪ್ರಾರ್ಥನಾ ಜೀವಿತ ನಾವು ಹೊಂದಿಕೊಂಡ ನಂತರವಾಗಿ ಪವಿತ್ರಾತ್ಮ ನಮಗೆ ಪ್ರೇರೇಪಿಸುವಂಥ ಸಮಯದಲ್ಲೆಲ್ಲ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾರ ಜೀವಿತದಲ್ಲಿ ಕ್ರಮಬದ್ಧವಾದ ಒಂದು ಪ್ರಾರ್ಥನೆ ಇರುತ್ತದೋ ಅಂಥವರ ಜೀವಿತಕ್ಕೆ ದೇವರು ಪವಿತ್ರಾತ್ಮನು ತನ್ನ ಪ್ರೇರೇಪಣೆಯನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಮೊದಲು ಕ್ರಮಬದ್ಧವಾದ ಪ್ರಾರ್ಥನಾ ಜೀವಿತ ನಮ್ಮ ಜೀವಿತದಲ್ಲಿ ಇರುವಾಗ ಪವಿತ್ರಾತ್ಮನಿಂದ ನಾವು ಪ್ರೇರೇಪಣೆಯನ್ನು ನಾವು ಹೊಂದಿಕೊಳ್ಳುವವರಾಗಿರ್ತೇವೆ. ನಾವು ನೋಡೋದಾದರೆ ಅನನೀಯನು ಆತನು ಪ್ರಾರ್ಥನಾಪರನಾಗಿದ್ದನು. ಅನನೀಯ ನಾವು ನೋಡೋದಾದರೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡೋದಾದರೆ ಅನನೀಯನು ಆತನು ಪ್ರಾರ್ಥಿಸುವಂಥ ಒಬ್ಬ ಶಿಷ್ಯನಾಗಿದ್ದ. ಆ ಶಿಷ್ಯನು ಆತನು ಕ್ರಮಬದ್ಧವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಸಂಗಡ ಮಾತನಾಡಿದರು, ದೇವರು ಅವನನ್ನು ಪ್ರೇರೇಪಿಸಿದರು, ದೇವರು ಅವನಿಗೆ ಹೊಸ ಆಲೋಚನೆಯನ್ನು ಕೊಟ್ಟರು. ಏನು ಎಂಬುದಾಗಿ ನೋಡೋದಾದರೆ, ಹಾಗೂ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ತಾರ್ಸದ ಸೌಲ. ಅವನನ್ನು ನೀನು ಹೋಗಿ ಮೀಟಾಗು, ಅವನಿಗೋಸ್ಕರ ನೀನು ಪ್ರಾರ್ಥನೆ ಮಾಡೋದನ್ನು ಅವನು ನೋಡಿದ್ದಾನೆ ಎಂಬುದಾಗಿ ದೇವರು ಮಾತನಾಡಿದರು. ಪ್ರಿಯರೇ, ನಾವು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಪ್ರತಿ ದಿವಸ ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಕಟ್ಟಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಕರ್ತನ ಒಂದು ಹೊಸತಾದಂಥ ಒಂದು ಅನುಭವದೊಂದಿಗೆ ಪವಿತ್ರಾತ್ಮನ ಒಂದು ಅನ್ಯೂನ್ಯತೆಯೊಂದಿಗೆ ನಾವು ಜೀವಿಸಲು ಸಾಧ್ಯವಾಗುತ್ತದೆ. ಪ್ರಾರ್ಥನಾ ಜೀವಿತ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡಿರುವಂಥ ಸಮಯದಲ್ಲಿ ನಾವು ದೇವರೊಟ್ಟಿಗೆ ನಾವು ಅನ್ಯೂನ್ಯ ಭಾವದಿಂದ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ. ಆ ರಾಜಾದಿರಾಜ, ಆ ಮಹಿಮೆಯುಳ್ಳ ದೇವರು, ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದೇವರು, ಸಕಲ ಸರ್ವವನ್ನು ಉಂಟು ಮಾಡಿದಂಥ ದೇವರು ಆತನೊಟ್ಟಿಗೆ ಒಂದು ಸಂಭಾಷಣೆಯನ್ನು ಮಾಡುವಂಥದ್ದು ಎಷ್ಟು ಸಂತೋಷವಾದದ್ದು, ಎಷ್ಟು ಆನಂದವಾದದ್ದು. ಆ ಆನಂದದಲ್ಲಿ ನಾನು ಮತ್ತು ನೀವು ಇರಬೇಕು ಎಂಬುದಾಗಿ ನಾವು ನೋಡೋದಾದರೆ ದೇವರೊಟ್ಟಿಗೆ ನಾವು ಸಂದರ್ಶಿಸಬೇಕು. ಆದಾಮನನ್ನು ದೇವರು ಆರಿಸಿಕೊಂಡರು ದೇವರೊಟ್ಟಿಗೆ ಸಂದರ್ಶಿಸೋದಕ್ಕೋಸ್ಕರವಾಗಿ ಈ ದಿವಸ ನಾನು ಮತ್ತು ನೀವು ಸಹ ಪ್ರಾರ್ಥನೆಯನ್ನು ನಾವು ಯಾವಾಗಲೂ ನಾವು ಮಾಡುವಾಗ ದೇವರ ಅತಿಶಯವಾದಂಥ ಕಾರ್ಯಗಳನ್ನು ನಾವು ನೋಡುವವರಾಗಿರುತ್ತೇವೆ. ಅದೇ ರೀತಿಯಾಗಿ ನಾವು ವಾಕ್ಯವನ್ನು ನೋಡಿಕೊಳ್ಳುವ. 2 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ಯಾವಾಗಲೂ ಸಂತೋಷಿಸಿರಿ,
ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿ ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಾರ್ಥನೆ ಮಾಡುವಾಗ ಆ ವ್ಯಕ್ತಿ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ದೇವರಿಗೆ ಸ್ತೋತ್ರವನ್ನು ಸಮರ್ಪಣೆ ಮಾಡುತ್ತಾರೆ. ಏಕೆ ಎಂಬುದಾಗಿ ನೋಡೋದಾದರೆ, ಸ್ತೋತ್ರವೆಂಬುವಂಥದ್ದು ಅದು ದೇವರು ಮಾಡಿದ ಉಪಕಾರಗಳಿಗೆ ಅದು ನಾನು ಮತ್ತು ನೀವು ಕೊಡುವಂಥ ಒಂದು ಗಿಫ್ಟ್ ಆಗಿದೆ. ಸೊ ಆ ಗಿಫ್ಟನ್ನು ದೇವರು ಬಯಸುವ ದೇವರಾಗಿದ್ದಾನೆ. ಈ ಸ್ತೋತ್ರ ಎಂಬುವಂಥದ್ದು ಆತನಿಗೆ ಸಿಂಹಾಸನವನ್ನು ಮಾಡಿಕೊಡುವಂಥದ್ದಾಗಿದೆ. ಈ ಸ್ತೋತ್ರ ಎಂಬುವಂಥದ್ದು ನಮ್ಮ ದೇವರು ಚಲಿಸುವಂತೆ ಮಾಡಿಕೊಡುವಂಥದ್ದಾಗಿದೆ. ಪೌಲ ಸೀಲರು ಸೆರೆಮನೆಯಲ್ಲಿ ದೇವರನ್ನು ಸ್ತುತಿಸಿದರು, ದೇವರ ನಾಮವನ್ನು ಕೊಂಡಾಡಿದರು. ಕರ್ತನು ಸೆರೆಮನೆಯಲ್ಲಿ ಚಲಿಸಿದ. ಯಾವಾಗ ಸೆರೆಮನೆಯಲ್ಲಿ ಕರ್ತನು ಚಲಿಸಿದನೋ ಸೆರೆಮನೆಯ ಅಸ್ಥಿವಾರಗಳು ನಡಗಿತು, ಬೇಡಿಗಳು ಕಳಚಿ ಬಿದ್ದವು, ಕೋಳಗಳು ಕಳಚಿ ಬಿದ್ದವು, ಬಂಧನದಲ್ಲಿದ್ದವರು ಎದ್ದು ನಿಂತರು, ಸೆರೆಮನೆಯ ಎಲ್ಲ ಪೌಳಿ ಗೋಡೆಗಳು ಕೆಡವಲ್ಪಟ್ಟಿತು, ದೇವರ ಅತ್ಯದ್ಭುತವಾದಂತಹ ಕಾರ್ಯಗಳು ನಡೆಯಿತು, ಜನರು ರಕ್ಷಿಸಲ್ಪಟ್ಟರು, ದೇವರ ಮಹಿಮೆ ಚಲಿಸಿತು. ಹಲ್ಲೆಲೂಯಾ. ನಾನು ಮತ್ತು ನೀವು ಪ್ರಾರ್ಥನೆಯಲ್ಲಿ ಮಾಡುವಂಥ ಒಂದು ಸ್ತುತಿ, ಸ್ತೋತ್ರ, ಆರಾಧನೆ ಅದು ಬಲವಾದ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಸ್ತೋತ್ರವನ್ನು ಮಾಡುವಂಥ ಸಮಯದಲ್ಲಿ ಪರಲೋಕದ ದೇವರಾತನು ಇಳಿದು ಬರ್ತಾನೆ. ತನ್ನ ಮಹಿಮೆಯೊಂದಿಗೆ ಇಳಿದು ಬರ್ತಾನೆ, ತನ್ನ ಶಕ್ತಿಯೊಂದಿಗೆ ಇಳಿದು ಬರ್ತಾನೆ, ನಿನ್ನನ್ನು ತನ್ನ ಮಹಿಮೆಯಿಂದ ತುಂಬಿಸ್ತಾನೆ. ಆದ ಕಾರಣ ಪ್ರಾರ್ಥಿಸುವ, ದೇವರ ಬಲದೊಂದಿಗೆ ನಾವು ಚಲಿಸುವ. ನಾವು ವಾಕ್ಯ ಭಾಗವನ್ನು ನಾವು ನೋಡುವ ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯದಲ್ಲಿ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಈ ಒಂದು ವಾಕ್ಯ ಭಾಗ ಈ ರೀತಿಯಾಗಿ ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ ಎಂಬುದಾಗಿ, ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಪ್ರಾರ್ಥನೆ ಮಾಡುವ ವ್ಯಕ್ತಿ ನಾನು ಮತ್ತು ನೀವಾಗಿರುವಾಗ ಚಿಂತೆ ನಮ್ಮಿಂದ ದೂರ ಹೋಗ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ನಿನ್ನ ಒಳಗಿರುವಾಗ ಚಿಂತೆ ನಿನ್ನ ಹೊರಗಿರುತ್ತೆ. ಯಾವಾಗ ಚಿಂತೆ ನಿಮ್ಮ ಒಳಗಿರುತ್ತೋ ಪ್ರಾರ್ಥನೆ ನಿಮ್ಮ ಹೊರಗಿರುತ್ತೆ. ಸೊ ಡಿಫರೆನ್ಸ್ ಅಷ್ಟೇ. ಪ್ರಾರ್ಥಿಸುವಂಥ ವ್ಯಕ್ತಿ ಚಿಂತೆ ಮಾಡೋದಿಲ್ಲ, ಚಿಂತೆ ಮಾಡುವಂಥ ವ್ಯಕ್ತಿ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸು ಕೊಡಲು ಸಾಧ್ಯ ಆಗುವುದಿಲ್ಲ. ಏಕೆ ಎಂಬುದಾಗಿ ನೋಡೋದಾದರೆ, ಚಿಂತೆ ಪ್ರಾರ್ಥನೆಯಿಂದ ದೂರ ತೆಗೆದುಕೊಂಡು ಬರುತ್ತದೆ, ಚಿಂತೆ ದೇವರಿಂದ ದೂರ ತೆಗೆದುಕೊಂಡು ಬರುತ್ತದೆ, ಚಿಂತೆ ನಮ್ಮ ದರ್ಶನದಿಂದ ನಮ್ಮನ್ನು ದೂರ ತೆಗೆದುಕೊಂಡು ಹೋಗುತ್ತದೆ. ಚಿಂತೆ ನಮ್ಮ ಜೀವಿತದಲ್ಲಿ ಅದು ಬರುವಾಗ ನಮ್ಮ ಜೀವಿತಕ್ಕೆ ಒಂದು ದೇವರ ಮಾಡಿದ ಉಪಕಾರಗಳಿಗೆ ವಿರೋಧವಾಗಿ ಇರುವಂಥದ್ದಾಗಿದೆ. ಆದ ಕಾರಣ ನೀವು ಪ್ರಾರ್ಥಿಸುವ ಪ್ರಾರ್ಥನೆ ದೇವರ ಶಕ್ತಿಯನ್ನು ತರುತ್ತೆ, ಪ್ರಾರ್ಥನೆ ದೇವರ ಬಲವನ್ನು ತರುತ್ತೆ, ಪ್ರಾರ್ಥನೆ ದೇವರ ಮಹಿಮೆಯಿಂದ ತುಂಬಿಸಲ್ಪಡುತ್ತೆ, ಪ್ರಾರ್ಥನೆ ದೇವರಿಂದ ಚಲಿಸಲ್ಪಡುವ ಹಾಗೆ ಮಾಡುತ್ತೆ, ಪ್ರಾರ್ಥನೆ ದೇವರು ನಿನ್ನ ಜೀವಿತದಲ್ಲಿ ಅತಿಶಯವಾದಂಥ ಕಾರ್ಯಗಳನ್ನು ಮಾಡುವ ಹಾಗೆ ಮಾಡುತ್ತದೆ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.